ವೆಲ್ಕಮ್ ಟು ಸಿದ್ಧಶ್ರೀ GK ಚಾನಲ್. ಈ ಒಂದು ದಿನ ನಾವು ಜೀವಸತ್ವಗಳು ಅಂದರೆ ವಿಟಮಿನ್ಸ್ಗಳ ಕುರಿತು ಚರ್ಚಿಸೋಣ. ಅಂದರೆ ಜೀವಸತ್ವಗಳು ಎಂದರೇನು, ಜೀವಸತ್ವಗಳು ಎಷ್ಟಿವೆ ಮತ್ತು ಅವು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅವ ಅಂತ ತಿಳ್ಕೊಂಬಮ್ಮಿ. ಮತ್ತು ಅದರಲ್ಲಿ ಇರುವ ವಿಧಗಳ ಕುರಿತು ಸಹ ಅಧ್ಯಯನ ಮಾಡೋಣ. ಮೊದಲನೇದಾಗಿ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಎಂದರೇನು ತಿಳ್ಕೊಂಬಮ್ಮಿ. ಈ ಒಂದು ವಿಟಮಿನ್ಸ್ ಅಥವಾ ಜೀವಸತ್ವಗಳು ಜೀವಿಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕವಾಗುವ ಮತ್ತು ಬೇಕಾಗುವಂತಹ ಪೋಷಕಾಂಶಗಳನ್ನು ಇದೇನು ಮಾಡ್ತದೆ ಅಂತಂದರೆ ಒದಗಿಸುತ್ತದೆ ಅಂತ ಹೇಳ್ಬೋದು. ಈಗ ಅಂತಂದರೆ ಪೋಷಕಾಂಶಗಳಲ್ಲಿ ಬರುವ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್ ಇವೆಲ್ಲವೂ ಕೂಡ ದೇಹಕ್ಕೆ ಅವಶ್ಯಕ ಅಂತ ಹೇಳ್ಬೋದು. ಕಾರ್ಬೋಹೈಡ್ರೇಟು ದೇಹಕ್ಕೆ ಏನು ಕೊಡ್ತದೆ ಅಂತಂತಂದರೆ ಎನರ್ಜಿ ಕೊಡ್ತದೆ. ಪ್ರೋಟೀನ್ ಏನು ಕೊಡ್ತದೆ, ನಮ್ಮ ಬಾಡಿ ಬಿಲ್ಡಿಂಗ್ ಮಾಡ್ತದೆ. ಅದೇ ರೀತಿಯಾಗಿ ಸಹ ಜೀವಸತ್ವಗಳು ಕೂಡ ಇವು ಕಡಿಮೆ ಪ್ರಮಾಣದಲ್ಲಿ ಸಹ ನಮಗೆ ಬೇಕಾಗುವಂಥ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ಇವು ಒದಗಿಸ್ತವಂತೆ ಹೇಳ್ಬೋದು. ಮತ್ತು ಈ ವಿಟಮಿನ್ಸ್ಗಳು ಜೀವಿಗಳ ದೇಹದಲ್ಲಿ ಅವಶ್ಯಕವಾದ ವಿಟಮಿನ್ಸ್ಗಳು ತಯಾರಾಗುವುದಿಲ್ಲ. ಬಟ್ ಅವುಗಳನ್ನು ನಾವು ಏನು ಮಾಡಬೇಕಂದ್ರೆ ಆಹಾರದ ಮೂಲಕ ಅಂದರೆ ಪೌಷ್ಟಿಕ ಇರುವ ಆಹಾರಗಳನ್ನು ನಾವು ಸೇವಿಸೋದ್ರ ಮೂಲಕ ಈ ವಿಟಮಿನ್ಸ್ಗಳನ್ನು ನಾವು ಪಡೆಯಬಹುದು. ನೆಕ್ಸ್ಟು ಮಾನವನಿಗೆ ಪ್ರಮುಖವಾಗಿ ಬೇಕಾಗುವಂಥ ವಿಟಮಿನ್ಗಳು. ಮಾನವನಿಗೆ ಬೇಕಾಗುವ ಎಷ್ಟು ವಿಟಮಿನ್ಸ್ಗಳು ಅಂದರೆ 13. ಇವು 13 ವಿಟಮಿನ್ಗಳು ಕಂಪಲ್ಸರಿ ನಮ್ಮ ಬಾಡಿಗೆ ಬೇಕಾಗ್ತವಂತೆ ಹೇಳ್ಬೋದು. ಅದರಲ್ಲಿ ಪ್ರಮುಖವಾದ ಯಾವ್ಯಾವು: ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ B1, ಇವು ಬಿ ಇದ್ದಲ್ಲಿರುವ ವಿಧಗಳು B1, B2, B3, B5, B6, B7, B9 ಮತ್ತು ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಎಷ್ಟವ ಟೋಟಲ್ಲು 13. ಈ 13 ವಿಟಮಿನ್ಗಳು ಕೂಡ ನಮ್ಮ ಬಾಡಿಗೆ ಅತ್ಯಂತ ಅವಶ್ಯಕ ಆಗ್ಯಾವಂತೆ ಹೇಳ್ಬೋದು. ನೆಕ್ಸ್ಟ್ ಈ ವಿಟಮಿನ್ಸ್ಗಳ ವಿಧಗಳು. ಇದರಲ್ಲಿ 2 ರೀತಿಯಾದ ವಿಧಗಳನ್ನು ನಾವು ನೋಡಬಹುದು. ಒಂದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ಗಳು, ಇನ್ನೊಂದು ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳು. ಮೊದಲನೇದಾಗಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವ್ಯಾವು ಅಂತ ನೋಡೋಣ. ಅವೇ ಅಂತಂದರೆ ವಿಟಮಿನ್ ಎ, ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಮತ್ತು ಕೆ. ಇವು 4 ಸಹ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳಾಗಿವೆ. ನೆಕ್ಸ್ಟ್ ಎರಡನೇದಾಗಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವ್ಯಾವ ಅಂತಂದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ. ಇವು ವಿಟಮಿನ್ ಸಿ ಅಂತಲೂ ಕಂಪಲ್ಸರಿ ಏನಂದರೆ ಇವು ನೀರಿನ ಅಂದರೆ ಹೆಚ್ಚಾಗಿ ಸಿಟ್ರಸ್ ಫ್ರೂಟ್ಗಳಲ್ಲಿ ನಾವು ಇವುಗಳನ್ನು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಇವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಮತ್ತು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ಥ್ಯಾಂಕ್ ಯು.